ಹೆಲೋ ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ 91. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಂಜೆಯ ಸಮಯ. ಇಬ್ಬರು ಮಾತನಾಡುತ್ತಾ ಹೋಗುತ್ತಿರುವ ಸಮಯವದು. ಕಿರಣಾಳಂತೂ ಒಂದೇ ಸಮನೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಎಸೆಯುತ್ತಿದ್ಲು ಸೂರ್ಯನಿಗೆ. ಅದೇ ಸಮಯದಲ್ಲಿ ವೃಷಾಲಿ ಅವರ ಮೊಬೈಲ್ನಿಂದ ಮಿಸ್ ಕಾಲ್ ಬಂದಿತ್ತು. ತಿರುಗಿ ಕಿರಣ ಕರೆ ಮಾಡಿದ್ಲು. ಹೇಳಮ್ಮ, ಚೆನ್ನಾಗಿದ್ದೀಯಾ? ಕುಶಲೋಪರಿಯಿಂದ ಮಾತು ಶುರುವಾಗಿತ್ತು. ಹ್ಞೂ ಕಣೆ, ನೀನು? ಸೂರ್ಯ, ಅಜ್ಜಿ, ನಿಮ್ಮಾವ, ಮನೆಗೆ ಎಲ್ಲರೂ ಚೆನ್ನಾಗವ್ರಾ? ಅತ್ತಲಿದ್ದ ಅಮ್ಮನ ಮಾತಿಗೆ ಸೂರ್ಯನ ಮೇಲಿದ್ದ ಅಸಮಾಧಾನವನ್ನು ಕಾರಿಕೊಂಡಳು ಅಮ್ಮನ ಮೇಲೆ. ಅಮ್ಮ, ಅದನ್ನೇ ಮನೇಲಿ ಎಲ್ಲರೂ ಕ್ಷೇಮವೇ ಅಂತ ಕೇಳಿದ್ರೆ ಆಗ್ತಿತ್ತಲ್ವಾ? ಒರಟಾಗಿ ಪ್ರತಿಕ್ರಿಯೆ ನೀಡಿದ ಮಗಳ ಮನಸ್ಥಿತಿ ಸರಿಯಿಲ್ಲವೆಂಬುದು ಅರಿತರು ಮಾತು ಮುಂದುವರೆಸಿದ್ರು. ಈಗಳಮ್ಮ, ಮಾತಾಡಿದ್ರೆ ಸಾಕು, ಹಿಂಗೆ ರೇಗಾಡೋದು ಮಾತ್ರ ಚೆನ್ನಾಗಿ ಕಲ್ತಿದೀಯ. ಕೇಳಿದ್ದಕ್ಕೇನೆ ತಪ್ಪು? ಮಗಳ ಮನಸ್ಥಿತಿಗೆ ತಾವು ರೇಗಿದ್ರು. ಅಯ್ಯೋ ಬಿಡು, ಇವಾಗೇನು? ಅಪ್ಪ ಚೆನ್ನಾಗೈತಾ? ಏನು ಮಾಡ್ತಿದ್ದೀಯಾ? ತಾನೇ ಶಾಂತವಾದಳು ಸೂರ್ಯನ ಕಣ್ಸನ್ನೆಯ ಮೇರೆಗೆ. ಹೇಳು, ಏನೈತೆ? ಹಿಮಾ ಮಗಳು ಎಷ್ಟು ಚೆನ್ನಾಗಿದ್ದಾಳೆ ಕಣೆ, ತೇಟ್ ಅವ್ರ ಅಪ್ಪನ ಹಾಗೆ. ಬೇಸರ ಬೆರೆತ ಸಂತಸದಲ್ಲಿ ಹೇಳಿದ್ರು ವೃಷಾಲಿ. ಅಮ್ಮ, ಸುತ್ತಿ ಬಳಸಿ ಮಾತಾಡಬೇಡ, ಅದೇನು ಸುಮ್ಮನೆ ಹೇಳಮ್ಮ, ಅಸಹನೆಯಿಂದ ಕೇಳಿದ್ಲು ಕಿರಣ. ಏನಿಲ್ವೇ? ಆಕೆ ಮಾತು ಮುಂದುವರೆಸುವ ಮೊದಲೇ ಬಾಯಿ ಹಾಕಿದ್ಲು. ಏನಿಲ್ಲ ಅಂದರೆ? ನೀನೇನು ಸಾಕ್ಬೇಡ ತಾಯಿ, ನಾನೇ ಸಾಕ್ತೀನಿ. ಹೆತ್ಕೊಟ್ರೆ ಸಾಕು, ನಾನೆಲ್ಲ ಸಾಕ್ತೀನಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಎಂದರು ವೃಷಾಲಿ. ಮಕ್ಕಳು ಬೇಕು ಅಂದರೆ ಅದೇನು ಅಡಿಕೆ ಮಿಷಿನ್ನಿಂದ ಬರೋದಾ? ಅಡಿಕೆ ಸುಲ್ದಂಗೆ ಮಕ್ಕಳು ಸಹ ಬರೋಕೆ? ಆಡಿಕೊಂಡ ಮಗಳ ಮಾತಿಗೆ ತಾಳ್ಮೆ ಕಳೆದುಕೊಂಡರು ವೃಷಾಲಿ. ಒಂದು ಲೆಕ್ಕ ಮುಂದೆ ಮಿಷಿನ್ನಾಗೇ ಮಕ್ಕಳು ಹುಟ್ಟಿದ್ರೂ ಆಶ್ಚರ್ಯ ಇಲ್ಲ ಬಿಡು. ಆದರೆ ನೀನು ಇವಾಗ ಹೇಳು, ತಾಳ್ಮೆ ತಂದುಕೊಂಡು ಕೇಳಿದ್ರು ವೃಷಾಲಿ. ಅಮ್ಮ, ಹಲ್ಮುಡಿ ಕಚ್ಚಿ ಸಣ್ಣದಾಗಿ ಗುನುಗುಟ್ಟಿದ ಮಗಳಿಗೆ, ನಿಮ್ಮಪ್ಪ ಯಾವುದೋ ದೇವ್ರಿಗೆ ಕರ್ಕೊಂಡು ಹೋಗಬೇಕು, ಅಲ್ಲಿಗೆ ಹೋದರೆ ಮಕ್ಕಳಾಗ್ತವೆ ಅಂತ ಹೇಳ್ತಿದ್ರಮ್ಮ. ಅದಕ್ಕೆ ನಿಂಗೆ ಈ ವಾರ ಇಲ್ಲಿಗೆ ಬಾ ಅಂತ ಹೇಳಕ್ಕೆ ಫೋನ್ ಮಾಡಿದ್ದು. ನಮ್ಮೂರ್ನಾಗೆ ಅಲ್ವೇ ನಾವು ಗಂಗಮ್ಮನ ಪೂಜೆ ಮಾಡೋದು, ಅದನ್ನು ಮಾಡ್ಸೋಣ ಅಂತ. ಬರ್ತೀಯ ತಾನೆ? ಸಮಾಧಾನವಾಗಿ ವೃಷಾಲಿ ಅವರು ಹೇಳ್ತಿದ್ರೆ ಉರಿದು ಬಿದ್ದಳು ಕಿರಣ. ಅಮ್ಮ, ನಿಂಗೇನು ಗೊತ್ತಾಗಲ್ವೇನಮ್ಮ? ಒಳ್ಳೆ ಅಜ್ಜಿ ಥರ ಆಡ್ತೀಯ. ನಂಗೇನಂತ ವಯಸ್ಸಾಗಿರೋದು? ಮದುವೆ ಆಗಿ ವರ್ಷ ಆದರೆ ಸಾಕು, ಇದೊಂದು ಗೋಳು. ಹಣೆ ಚಚ್ಚಿಕೊಂಡಳು ಕಿರಣ. ನಿಂಗೇನಮ್ಮ, ಎಲ್ಲರೂ ನನ್ನ ಕೇಳ್ತಾರೆ, ನಿನ್ನ ಮಗಳು ಬಸ್ರಿ ಏನು ಅಂತ. ಉತ್ತರ ಕೊಡೋದು ನಾನು. ನಮಗೂ ಆಸೆ ಇರಲ್ವೇನು? ಅಮ್ಮನ ಮಾತಲ್ಲಿನ ಇಂಗಿತ ಏನೆಂಬುದು ಕಿರಣಳ ಅರಿವಿಗೆ ಬಂತು. ಅಮ್ಮ, ನಾನು ನಾಳೆ ಫೋನ್ ಮಾಡ್ತೀನಿ, ಇವಾಗ ಎಲ್ಲೋ ಹೋಗ್ತಿದ್ದೀವಿ ಎಂದವಳು ಏನೋ ಒಂದು ಹೇಳಿ ಕರೆ ಸ್ಥಗಿತಗೊಳಿಸಿದ್ಲು. ಶಾಂತಿ, ಸಹನೆ ಅಂತ ಹೆಣ್ಮಕ್ಳ ಹೆಸರೇ ಇರೋದು. ಆದರೆ ನಿಮಗೆ ಇವೆರಡೂ ಇಲ್ಲ ಅಂದರೆ ಹೇಗೆ ಹೇಳಿ? ಕಾರು ಚಲಾಯಿಸುತ್ತಲೇ ಹೇಳಿದ್ದ ಸೂರ್ಯ. ಸೂರ್ಯ, ಇಷ್ಟೊತ್ತು ಅಮ್ಮನದ್ದಾಯ್ತು, ಇವಾಗ ನೀನು ಶುರು ಮಾಡಬೇಡ. ಆಗಲೇ ಹೊರಟು 2 ಗಂಟೆ ಆಗ್ತಾ ಬಂತು. ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅದಾದರೂ ಹೇಳು. ಅಮ್ಮನ ಊರಿಗಂತೂ ಅಲ್ವೇ ಅಲ್ಲ ಅನ್ನೋದು ಆಗಲೇ ತಿಳಿದ ಸಂಗತಿ. ಕಿರಣಳ ಕೋಪ ಬೆರೆತ ನೀರಸ ಮಾತಿಗೆ ನಗುವೇ ಉತ್ತರ ಸೂರ್ಯನದ್ದು. ನಿನಗೆ ಸೂರ್ಯ ಅಂತಲೇ ಹೆಸರಿಡಬಾರ್ದಿತ್ತು, ಯಾವುದಾದ್ರೂ ತಣ್ಣನೆಯ ಐಸ್ ಕ್ಯಾಂಡಿ ಅಂತ ಹೆಸರಿಟ್ಟಿದ್ರು ನಡೆಯುತ್ತಿತ್ತೋ ಏನೋ. ಚೂರೂ ಹೋಲಿಕೆ ಇಲ್ಲಪ್ಪ ನಿಂಗೂ ನಿನ್ನ ಹೆಸರಿಗೂ. ಆತನ ನಗು ಕಂಡು ಇಳಿಯದ ಬುಸ್ ಬುಸ್ ಎಂದಳು ಕಿರಣ. ಆಯಿತು ಬಿಡಮ್ಮ, ಇವಾಗ ಹೋಗ್ತೀವಲ್ಲ ಗೊತ್ತಾಗತ್ತೆ, ತಣ್ಣಗೆ ಹೇಳಿ ಮುಂದಿನ ಹಾದಿಯತ್ತ ಗಮನ ನೀಡಿದ್ದ ಸೂರ್ಯ. ಹೊಸದುರ್ಗದ ಬಳಿ ಒಂದು ಸಣ್ಣ ಹೋಟೆಲಿನಲ್ಲಿ ಊಟ ಮುಗಿಸಿ ಮತ್ತೆ ತಮ್ಮ ಪ್ರಯಾಣ ಆರಂಭಿಸಿದರು. ಎಷ್ಟು ಸೂರ್ಯ ಒಬ್ಬನಿಗೆ ಬೇಸರವಾಗುತ್ತೆಂದು ನಿದ್ರೆ ಮಾಡಬೇಕಾದರೂ ಅವಳಿಂದ ಸಾಧ್ಯವೇ ಆಗಲಿಲ್ಲ. ಮಲಗಿಯೇ ಬಿಟ್ಟಿದ್ಲು. ತಾವು ತಲುಪುವ ಜಾಗ ತಲುಪುವಷ್ಟರಲ್ಲಿ ಸತತವಾಗಿ 6 ಗಂಟೆಗಳ ಪ್ರಯಾಣದ ನಂತರ. ಆಗಾಗ ನಿದ್ರೆ ಆವರಿಸಿದರೂ ಮುಖ ತೊಳೆದೋ
ಅಥವಾ ಗೆಳೆಯರ ಜೊತೆಗೆ ಸಣ್ಣದಾಗಿ ಕಿರಣಾಳಿಗೆ ತೊಂದರೆಯಾಗದಂತೆ ಹರಟುತ್ತಲೋ ಅಂತೂ ತಾನಂದುಕೊಂಡ ಗಮ್ಯ ತಲುಪಿದ್ದ ಸೂರ್ಯ. ಕಿರಣ ಕಿರಣ ಆಕೆಯ ಭುಜ ಅಲುಗಿಸಿ ಎಬ್ಬಿಸಿದ. ನಿಧಾನವಾಗಿ ಕಣ್ಬಿಟ್ಟವಳು, ತಲುಪಿದ್ವಾ ನಾವು? ಕಣ್ಣುಜ್ಜುತ್ತಲೇ ಕೇಳಿ ಮುಂದೆ ನೋಡಿದ್ಲು ಕಿರಣ. ಕನ್ನಡಕ ತೆಗೆದಿರಿಸಿದ್ರಿಂದ ನಾಮಫಲಕದಲ್ಲಿನ ಹೆಸರು ಅಸ್ಪಷ್ಟವಾಗಿ ಗೋಚರಿಸಿತ್ತು. ಎಲ್ಲಿದ್ದೀವಿ ನಾವು? ಆಕಳಿಸುತ್ತಲೇ ಕೇಳಿದ್ಲು, ಜೊತೆಗೆ ಚಳಿಗೆ ಮೈಕೈ ಉಜ್ಜಿಕೊಳ್ಳುತ್ತಾ. ಹೇಳ್ತೀನಿ, ನೀನ್ ಬಾ ಎಂದ ಸೂರ್ಯ ಗಾಡಿ ಲಾಕ್ ಮಾಡಿಕೊಂಡು ರೆಸಾರ್ಟ್ ಒಳ ಹೊಕ್ಕ. ಅಲ್ಲಿನ ಸಿಬ್ಬಂದಿ ಸೂರ್ಯನಿಗೆ ಮೊದಲೇ ಪರಿಚಯವೆಂದು ಆತನ ಮಾತಿನ ಧಾಟಿಯಲ್ಲೇ ತೂಕಡಿಸುತ್ತಲೇ ಗುರ್ತಿಸಿದ್ಲು. ಇದು ಯಾವ ಪ್ಲೇಸ್ ಎಂದು ಆಕೆ ಕೇಳಲು ಬಂದಾಗ ಅವಳ ಕೈ ಹಿಡಿದು ಲಿಫ್ಟ್ ಬಳಿ ಹೋದ. ಅವರಿಗೆ ಥ್ಯಾಂಕ್ಸ್ ಎಂದು ತಿಳಿಸುತ್ತ ಕಿರಣಳು ನಿದ್ರೆಯ ಮಂಪರಿನಲ್ಲಿ ಸುಮ್ಮನಾದ್ಲು. ಪ್ರಯಾಣದ ಆಯಾಸಕ್ಕೆ ಹಾಸಿಗೆ ಕಂಡ ತಕ್ಷಣ ಇಬ್ಬರೂ ಮೈ ಚೆಲ್ಲಿದ್ರು. ಹೊದಿಕೆಯೊಳಗೆ ಚಳಿಗೆ ಗಂಡನನ್ನ ಒತ್ತಿ ಒತ್ತಿ ಮಲಗುತ್ತಿದ್ದವಳು, ಎಂತಹ ಜಾಗವಿದು, ನನಗೆ ಚೂರೂ ಇಷ್ಟವಾಗಲಿಲ್ಲ, ಇಷ್ಟೊಂದು ಚಳಿ ಎನ್ನುತ್ತಲೇ ಆತನ ಮೇಲೆ ಬೇಸರ ವ್ಯಕ್ತಪಡಿಸಿದ್ಲು. ಸಾರಿ, ನಿದ್ರೆ ಕಣ್ಣಲ್ಲೇ ಹೇಳಿದ್ದ ಸೂರ್ಯ ತನ್ನ ಬಾಹುಗಳಿಂದ ಆಕೆಯನ್ನ ಬಂಧಿಸಿದ್ದ. ಸುಮಾರು ಬೆಳಗ್ಗೆ 10 ಗಂಟೆಯಾದರೂ ಅಲ್ಲಿನ ಹವಾಮಾನ ಬದಲಾಗದೇ ಇದ್ದದ್ದು ಮಲಗಿದ್ದವಳಿಗೆ ಕುತೂಹಲ ಮೂಡಿಸಿತ್ತು. ಮೇಲೆದ್ದು ವಸ್ತ್ರ ಸರಿಪಡಿಸಿಕೊಂಡವಳು ಕಿಟಕಿಯ ಕರ್ಟನ್ ಸರಿಸಿದವಳ ಅಧರ ತನ್ನಿಂತಾನೇ ಅಗಲವಾಗಿ ಬಿರಿದಿದ್ವು. ಕಂಗಳು ಕಂಡ ದೃಶ್ಯಕ್ಕೆ ಮಿಂಚಿದ್ದವು. ಮುಖದ ತುಂಬ ಎಂಥದೋ ವಿಸ್ಮಯ ಕಂಡಂಥ ಮಾಸದ ಸಂತೋಷ ಅಪ್ಪಿತ್ತು. ಸೂರ್ಯ, ಎದ್ದು ಬಾ ಇಲ್ಲಿ, ಇಲ್ಲಿ ನೋಡು, ಎಷ್ಟು ಚೆನ್ನಾಗಿದೆ ಈ ಪ್ರಕೃತಿ ವಿಸ್ಮಯ. ವಾವ್ ಎಂದು ಉದ್ಗರಿಸಿದ ಮಡದಿಯ ಕರೆಗೆ ನಗುತ್ತಲೇ ಆಕೆಯ ಬಳಿ ಬಂದಿದ್ದ. ಚೂರೂ ಚಂದವಿಲ್ಲ ಈ ಜಾಗ ಎಂದಂತಿತ್ತು ಯಾರೋ ಈಗಷ್ಟೇ ಗಂಟೆಗಳ ಹಿಂದೆ. ಮೊಗದ ತುಂಬ ನಗು ಹೊದ್ದು ಹೇಳಿದ್ದ. ಹೇ, ಅದು ಗೊತ್ತಿಲ್ಲದೆ ಹೇಳಿದ್ದು. ವಂಡರ್ಫುಲ್ ಎಂದವಳು. ನಾನು ಬೇಗ ರೆಡಿಯಾಗಿ ಬರ್ತೀನಿ, ಆಚೆ ಹೋಗೋಣ ಎಂದವಳನ್ನು ತಡೆದ ಸೂರ್ಯ. ಅದಕ್ಯಾಕೆ ಇಷ್ಟೊಂದು ಆತ್ರ? ಇಂತಹ ಸಮಯದಲ್ಲಿ ಒಂದು ಕಾಫಿ ವಿತ್ ವೈಫಿ ಜೊತೆಗೆ ಆಗಲಿಲ್ಲ ಅಂದರೆ ನನ್ನಂಥ ನತದೃಷ್ಟ ಮತ್ತೊಬ್ಬರಿರೋದಿಲ್ಲ ಎಂದವ ತಮಗಾಗಿ ಆಗಲೇ ತಂದಿರಿಸಿದ್ದ ಕಾಫಿಯನ್ನು ತಾನೇ ಖುದ್ದಾಗಿ ಹೋಗಿ 2 ಕಪ್ಗಳಿಗೆ ಸುರಿದು ತಂದ. ಥ್ಯಾಂಕ್ ಯು ಎಂದು ಒಂದು ಸಿಪ್ ಗುಟುಕರಿಸಿದವಳು, ಎಷ್ಟು ಚಂದವಿದೆ ಈ ಪ್ರಕೃತಿ ಅಲ್ವಾ, ಒಳ್ಳೆಯ ಜಾಗ. ಯಾವ ಸ್ಥಳವಿದು? ಸುತ್ತಲೂ ನೋಡುತ್ತಲೇ ಕೇಳಿದ್ಲು. ಆಗುಂಬೆ, ಹೊರಗೆ ಸುರಿಯುವ ಮಂಜಿನಷ್ಟು ತಣ್ಣಗೆ ಹೇಳಿದ್ದ ಸೂರ್ಯ. ಅಯ್ಯೋ ನೀನ್ ಎಂದು ಮಾತು ತಡೆದಾಕೆ, ಎಂಥ ಸುದ್ದಿಯನ್ನ ಯಾವಾಗ ಹೇಳ್ತಿದ್ಯಾ ಸೂರ್ಯ? ಛೆ, ಇದನ್ನ ಮೊದಲೇ ಹೇಳೋಕೆ ಏನಾಗಿತ್ತು ನಿಂಗೆ ಎಂದವಳು ಸೂರ್ಯನ ಮೇಲೆ ಜೋರು ಮಾಡಿದ್ಲು. ಅಯ್ಯೋ, ಇವಾಗೇನಾಯ್ತು ಹೇಳಿದ್ನಲ್ಲ, ನಕ್ಕನವ. ಇಂತಹ ಸುಂದರ ಪ್ರಕೃತಿ ಮಡಿಲಲ್ಲಿ ನಾವಿದ್ದೀವಿ, ಸುಮ್ಮನೆ ಯಾಕೆ ಸಮಯ ವ್ಯರ್ಥ ಮಾಡ್ತಾ ಇದ್ದೀವಿ? ನಾನು ಆದಷ್ಟು ಬೇಗ ಸ್ನಾನ ಮುಗಿಸಿ ಬರ್ತೀನಿ, ಆಚೆ ಹೋಗೋಣ ಎಂದಾಕೆ ಕ್ಷಣದಲ್ಲೇ ಹಿಂದಿದ್ದ ತನ್ನ ಕೋಪ ಅಸಮಾಧಾನ ಗಾಳಿಗೆ ತೂರಿ ಸಂತೋಷವನ್ನ ಮುಖದಲ್ಲಿ ಹೊದ್ದು ಸ್ನಾನಕ್ಕೆ ಓಡಿದ್ಲು. ಇದೇ ಜಾಗದಲ್ಲಿ ಗೊತ್ತಿಲ್ಲ ಬೇರೆಯವರು ಇದ್ದಿದ್ರೆ ಈ ಪ್ರಕೃತಿ ಕಂಡು ಹೇಗೆಲ್ಲ ಪ್ರತಿಕ್ರಿಯೆ ನೀಡ್ತಿದ್ರೋ ಏನೋ. ಆದರೆ ಕಿರಣ ಸಂತೋಷ ದುಃಖ ಎಲ್ಲದಕ್ಕೂ ಆದಷ್ಟು ತನ್ನ ಹದ ಮೀರದ ವರ್ತನೆ ತೋರಿಸುವ ಆಕೆಯ ಪರಿಯೇ ಸೋಜಿಗ. ನೀನೊಂದು ಸೋಜಿಗವೇ ಸರಿ ಕಿರಣ ಎಂದ ಸೂರ್ಯ ಆಗಲೇ ಬೀಸುವ ತಂಗಾಳಿಗೆ ಕೈನಲ್ಲಿನ ಕಾಫಿ ಕಪ್ ಕಾಫಿಯ ಸಮೇತ ತಣ್ಣಗಾಗಿರುವುದು ಕಂಡು ಅಲ್ಲಿಂದ ಬೆಡ್ ಬಳಿ ಹೆಜ್ಜೆ ಹಾಕಿದ. ಇಬ್ಬರು ತಯಾರಾಗಿ ಆಚೆ ಬಂದು ತಿಂಡಿ ಮುಗಿಸಿದವರು ಹತ್ತಿರದ ಜಾಗಗಳಿಗೆ ಓಡಾಡುತ್ತಾ ಕಾಲ ಕಳೆಯುತ್ತಾ ಪ್ರಕೃತಿ ಮಾತೆಯ ಮಡಿಲಲ್ಲಿ ಆಗುಂಬೆಯ ತಪ್ಪಲಿನಲ್ಲಿ ಮಗುವಾಗಿ ಬಿಟ್ಟಿದ್ರು. ಸೂರ್ಯ, ಈ ಸ್ಥಳಕ್ಕೆ ನನ್ನ ಯಾಕೆ ಕರ್ಕೊಂಡು ಬಂದದ್ದು? ಅದು ಮದುವೆಯಾಗಿ 2 ವರ್ಷ ತುಂಬಿದ್ಮೇಲೆ ನಿಧಾನವಾಗಿ ಅವನೊಂದಿಗೆ ಹೆಜ್ಜೆ ಹಾಕುತ್ತಲೇ ಕೇಳಿದ್ಲು. ಮದುವೆ ಆದ ತಕ್ಷಣ ಕರ್ಕೊಂಡು ಬಂದಿದ್ರೆ 2 ರೂಮ್ ಬುಕ್ ಮಾಡಬೇಕಿತ್ತು. ಅಲ್ಲಿದ್ದ ಇಂತಹ ಜಾಗಕ್ಕೆ ಬಂದದ್ದರ ಪ್ರಯೋಜನವೇನು? ಸುಮ್ಮನೆ ಡಬಲ್ ಖರ್ಚು. ಅರಿತು ಬೆರೆತು ಜೀವ ನಲಿದ್ರೇನೆ ಚಂದ ಅಲ್ವಾ? ಹಂಗೆ
ಮುತ್ತು ಪೋಣಿಸಿದಂತೆ ಆಕೆಯ ಕೈ ಹಿಡಿದು ಹೇಳುತ್ತಲೇ ಮುಂದೆ ಹೋಗುತ್ತಿದ್ದ ಸೂರ್ಯನ ಮಾತಿಗೆ ಮೂಕ ವಿಸ್ಮಿತಳೇ ಸರಿ ಕಿರಣ. ಡಾಕ್ಟರ್ ಸರ್ ನಿಂಗೆ ಜಾಗ ಬದಲಾವಣೆ ಆಗಲಿ ಅಂದಿದ್ರು. ಅಲ್ಲದೆ ನೀನು ಈ ಕಳೆದೆರಡು ವರ್ಷದಲ್ಲಿ ಎಲ್ಲಿಯೂ ಹೋಗಲಿಲ್ಲ. ಹಾಗಾಗಿ ಯಾವ ಜಾಗಕ್ಕೆ ಹೋಗೋಣ, ನಿನ್ನ ತವರಿಗೆ ಹೋಗೋಣ, ಅಲ್ಲಿ ಕರುಣೆಯ ಬಳಿ ನಿನಗೆ ಎಷ್ಟೋ ನೆಮ್ಮದಿ ಅನಿಸುತ್ತದೆ ಅಂದ್ಕೊಂಡೆ. ಆ ನಂತರ ಅದು ಯಾವಾಗಲೂ ಹೋಗೋ ಜಾಗವೆಂದು ಸುಮ್ಮನಾದೆ. ಒಮ್ಮೆ ಹೀಗೆ ಮಾತನಾಡುತ್ತಾ ನಿರಂಜನ ಬಾಯಲ್ಲಿ ಒಮ್ಮೆ ಆಗುಂಬೆಗೆ ಹೋಗುವ ಇಂಗಿತ ನೀವು ವ್ಯಕ್ತಪಡಿಸಿದ್ದು ಅದು ಹಿಮ ಎಂದವನ ಬಾಯಿಗೆ ಕೈ ಅಡ್ಡ ಹಿಡಿದ್ಲು ಕಿರಣ. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದ. ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಲೇಬೇಡಿ.